ಒಂದು ದೊಡ್ಡ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ಆದ್ರೆ ಆ ಮ್ಯಾಚಲ್ಲಿ ಯಾವುದೇ ರೂಲ್ಸೇ ಇಲ್ಲ. ಅರೇ, ರೂಲ್ಸ್ ಇಲ್ದಿದ್ರೆ ಯಾರಾದ್ರೂ ಬಾಲ್ನ ಕೈಯಲ್ಲಿ ಹಿಡಿದು ಓಡ್ತಾರಲ್ವಾ? ಹೌದು, ಇನ್ಯಾರೋ ರೆಫ್ರಿಗೇನೆ ತಳ್ಳಿಬಿಡ್ತಾರೆ. ಬರೀ ಗಲಾಟೆನೇ ಇರುತ್ತೆ. ಒಂದು ಸಣ್ಣ ಆಟಕ್ಕೆ ಹೀಗಾದ್ರೆ, ಇಷ್ಟು ದೊಡ್ಡ ದೇಶ ಯಾವುದೇ ಗಲಾಟೆ ಇಲ್ಲದೆ ಶಾಂತಿಯಿಂದ ಇರಬೇಕು ಅಂದ್ರೆ ನಮಗೊಂದು ಪ್ರಬಲವಾದ ರೂಲ್ ಬುಕ್ ಬೇಕು ಅಲ್ವಾ? ಖಂಡಿತ ಬೇಕು. ಅದನ್ನೇ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರೆಯೋದು. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಈ ವಿಶೇಷವಾದ ಚರ್ಚೆಯಲ್ಲಿ ಇದೇ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಅದನ್ನ ಯಾರು ಬರೆದ್ರು ಮತ್ತೆ ಅದರ ಐಡಿಯಾಸ್ ಎಲ್ಲಿಂದ ಬಂತು ಅಂತ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಸೂಪರ್. ಈ ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂಥರ ನಮ್ಮ ದೇಶನ ನಡೆಸುವ ಸೋರ್ಸ್ ಕೋಡ್ ಇದ್ದ ಹಾಗೆ. ಸೋರ್ಸ್ ಕೋಡ್ ಅಂದ್ರೆ ಈಗ ಕಂಪ್ಯೂಟರ್ ಪ್ರೋಗ್ರಾಮ್ ರನ್ ಆಗೋಕೆ ಬೇಕಲ್ವಾ, ಆ ತರನಾ? ಹೌದು ಹೌದು, ಅದೇ ತರ. ಆದ್ರೆ ಈ ದೊಡ್ಡ ರೂಲ್ ಬುಕ್ ಒಳಗೆ ಏನೇನಿದೆ ಅಂತ ಗೊತ್ತಾ? ಅದೇ ನನಗೂ ಡೌಟ್ ಇರೋದು. ಬರೀ ನಾವು ಏನೇನ್ ಮಾಡಬಾರ್ದು ಅಂತ ಲಿಸ್ಟ್ ಗಾಡಿದಾರ ಅಂತ. ಇಲ್ಲ ಇಲ್ಲ, ಇದರಲ್ಲಿ ಮುಖ್ಯವಾಗಿ 4 ಭಾಗಗಳಿವೆ. ಮೊದಲನೇದು ಸ್ಟ್ರಕ್ಚರ್ ಆಫ್ ಗವರ್ನ್ಮೆಂಟ್, ಅಂದ್ರೆ ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಅಂತ. ಓಹೋ, ಅಂದ್ರೆ ಯಾರು ಯಾವ ಕೆಲಸ ಮಾಡಬೇಕು ಅಂತನಾ? ಕರೆಕ್ಟ್. ಎರಡನೇದು ಅದೇ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಆಮೇಲೆ ಮೂರನೇದು ರೈಟ್ಸ್ ಅಂಡ್ ಡ್ಯೂಟೀಸ್, ಅಂದ್ರೆ ನಾವು ನ್ಯಾಷನಲ್ ಫ್ಲಾಗ್ ಮತ್ತೆ ಪರಿಸರನ ಹೇಗೆ ಗೌರವಿಸಬೇಕು ಅನ್ನೋದು. ಓಕೆ, ಇದು ತುಂಬಾ ಮುಖ್ಯ. ಮತ್ತೆ 4ನೇ ಭಾಗ ಯಾವುದು? 4ನೇದು ವ್ಯಾಲ್ಯೂಸ್, ಅಂದ್ರೆ ಮೌಲ್ಯಗಳು. ಇದು ಮೆಜಾರಿಟಿ ಜನರು ಮೈನಾರಿಟಿ ಜನರನ್ನ ಬುಲ್ಲಿ ಮಾಡದೇ ಇರೋ ಹಾಗೆ ತಡೆಯತ್ತೆ. ಹಾ, ಬುಲ್ಲಿ ಮಾಡೋದನ್ನ ತಡೆಯುತ್ತೆ ಅನ್ನೋದು ಒಳ್ಳೆ ಪಾಯಿಂಟ್. ಈ ವ್ಯಾಲ್ಯೂಸ್ ಅಂದ್ರೆ ಜಸ್ಟಿಸ್, ಈಕ್ವಾಲಿಟಿ, ಫ್ರೀಡಮ್ ಇವೆಲ್ಲ ಅಲ್ವಾ? ಇವೊಂಥರ ಸಮುದ್ರದಲ್ಲಿ ಹಡಗಿಗೆ ದಾರಿ ತೋರಿಸೋ ನಾರ್ತ್ ಸ್ಟಾರ್ ಇದ್ದಾಗೆ. ಹೌದು, ಸರ್ಕಾರಕ್ಕೆ ಯಾವಾಗ್ಲೂ ಸರಿಯಾದ ದಾರಿ ತೋರ್ಸಕ್ಕೆ ಈ ನಾರ್ತ್ ಸ್ಟಾರ್ ಬೇಕೇ ಬೇಕು. ಆದ್ರೆ ಇಷ್ಟು ದೊಡ್ಡ ದೇಶಕ್ಕೆ ದಾರಿ ತೋರಿಸೋ ಈ ರೂಲ್ ಬುಕ್ನ ಕಟ್ಟಿದವರು ಯಾರು? ಬರೀ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರು ಮಾತ್ರನಾ? ಅವರು ಚೀಫ್ ಆರ್ಕಿಟೆಕ್ಟ್, ಅಂದ್ರೆ ಫಾದರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಆದ್ರೆ ಇದನ್ನ ಬರೆಯಕ್ಕೆ ಒಂದು ದೊಡ್ಡ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇತ್ತು. ಓಹೋ, ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೇ ಶುರುವಾಗಿತ್ತಲ್ವಾ ಇದು? ಹೌದು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇದರ ಪ್ರೆಸಿಡೆಂಟ್ ಆಗಿದ್ರು. ನಿಮಗೆ ಗೊತ್ತಾ ಇದನ್ನ ಬರೆಯಕ್ಕೆ ಎಷ್ಟು ಸಮಯ ಬೇಕಾಯ್ತು ಅಂತ? 1 ವರ್ಷನಾ? ಇಲ್ಲ, ಬರೋಬ್ಬರಿ 2 years, 11 months ಮತ್ತೆ 18 days ಬೇಕಾಯ್ತು. ಅರೆ ಬಾಪ್ರೆ, ಅಷ್ಟು ಟೈಮ್ ತಗೊಂಡ್ರಾ? ಆದ್ರೆ ನಂಗೊಂದು ಪ್ರಶ್ನೆ ಇದೆ. ನವೆಂಬರ್ 26, 1949ರಂದೇ ಕಾನ್ಸ್ಟಿಟ್ಯೂಷನ್ ಮುಗಿದು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಿಸಿದ್ರಲ್ವಾ? ಹೌದು, ಕರೆಕ್ಟ್. ಮತ್ತೆ ಯಾಕೆ ನಾವು ರಿಪಬ್ಲಿಕ್ ಡೇನ ಜನವರಿ 26, 1950ರಲ್ಲಿ ಆಚರಿಸ್ತೀವಿ? ಮುಗಿದ ತಕ್ಷಣ ಶುರು ಮಾಡ್ಬೋದಿತ್ತಲ್ವಾ? ಇದು ಒಳ್ಳೆ ಪ್ರಶ್ನೆ. ಏನಪ್ಪಾ ಅಂದ್ರೆ 1930ರ ಜಾನ್ವರಿ 26ರಂತೂ ಭಾರತೀಯರು ಪೂರ್ಣ ಸ್ವರಾಜ್ ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ ಘೋಷಣೆ ಮಾಡಿದ್ರು. ಓಹೋ, ಆ ಸ್ಪೆಷಲ್ ದಿನದ ನೆನಪಿಗಾಗಿ ಎನ್ಫೋರ್ಸ್ಮೆಂಟ್ಗೆ ಜಾನ್ವರಿ 26ನ ಸೆಲೆಕ್ಟ್ ಮಾಡಿದ್ರಾ? ಎಕ್ಸಾಕ್ಟ್ಲಿ, ಅದೇ ಕಾರಣ. ವಾವ್! ಆದ್ರೆ ಇಷ್ಟು ಅದ್ಭುತವಾದ ರೂಲ್ಸ್ ಬರೆಯಕ್ಕೆ ಅವರೆಲ್ಲರಿಗೂ ಐಡಿಯಾಸ್ ಎಲ್ಲಿಂದ ಸಿಕ್ಕಿರಬಹುದು? ಬರೀ ನಮ್ದೇ ಐಡಿಯಾಸ್ನ ಬಳಸ್ತ್ರಾ? ನಮ್ಮ ಪ್ರಾಚೀನ ಮೌಲ್ಯಗಳಾದ ವಸುಧೈವ ಕುಟುಂಬಕಂ, ಅಂದ್ರೆ ಇಡೀ ಪ್ರಪಂಚವೇ ಒಂದು ಕುಟುಂಬ ಅನ್ನೋದು, ಮತ್ತೆ ಯುನಿಟಿ ಇನ್ ಡೈವರ್ಸಿಟಿ ಅಂತೂ ಇದ್ದೇ ಇತ್ತು. ಅದ್ರ ಜೊತೆಗೆ ಬೇರೆ ದೇಶದ ಐಡಿಯಾಸ್ ಕೂಡ ತಂದ್ರಲ್ವಾ? ಹೌದು, ಪ್ರಪಂಚದ ಬೇರೆ ಬೇರೆ ದೇಶಗಳ ಬೆಸ್ಟ್ ಐಡಿಯಾಸ್ ತಂದ್ರು. ಫ್ರಾನ್ಸಿಂದ ಲಿಬರ್ಟಿ, ಈಕ್ವಾಲಿಟಿ ಮತ್ತೆ ಫ್ರೆಟರ್ನಿಟಿ ತಂದ್ರು. ಓಕೆ, USA ಇಂದ ಇಂಡಿಪೆಂಡೆಂಟ್ ಜುಡಿಷಿಯರಿ ತಂದ್ರು ಅಲ್ವಾ? ಕರೆಕ್ಟ್. ಆಮೇಲೆ UK ಇಂದ ಪಾರ್ಲಿಮೆಂಟರಿ ಸಿಸ್ಟಮ್ ಮತ್ತೆ ಐರ್ಲೆಂಡಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ತಂದ್ರು. ಒಂದು ನಿಮಿಷ, ಇದು ಕೇಳೋಕೆ ಒಂಥರ ನಮ್ಮ ಮನೆಗಳಲ್ಲಿ ಮಾಡೋ ರುಚಿಯಾದ ಬಿಸಿಬೇಳೆಬಾತ್ ತರ ಇದೆ. ಬಿಸಿಬೇಳೆಬಾತಾ? ಅದ್ಹೇಗೆ? ಅಂದ್ರೆ ಬೇರೆ ಬೇರೆ ದೇಶಗಳ ಅತ್ಯುತ್ತಮ ಇಂಗ್ರೀಡಿಯೆಂಟ್ಸ್ನ ತಂದು ನಮ್ಮ ಭಾರತೀಯರಿಗೆ ನಮ್ಮ ಟೇಸ್ಟ್ಗೆ ಹೊಂದುವ ಹಾಗೆ ಮಾಡಿಫೈ ಮಾಡಿ ಒಂದು ಅದ್ಭುತವಾದ ರೆಸಿಪಿ ತಯಾರು ಮಾಡಿದ ಹಾಗೆ ಅಲ್ವಾ? ಆಹಾ, ಖಂಡಿತ. ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಯಥಾವತ್ತಾಗಿ ಕಾಪಿ ಮಾಡಿಲ್ಲ, ಬದಲಾಗಿ ನಮಗೆ ಬೇಕಾದ ಹಾಗೆ ಬದಲಾಯಿಸ್ಕೊಂಡ್ರು. ಸೊ ಫೈನಲಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ನಮ್ಮ ಡೆಮಾಕ್ರಸಿಯ ಸೈಲೆಂಟ್ ರಕ್ಷಕ ಅಂತ ಹೇಳ್ಬೋದು. ಹೌದು, ಇದು ಎಲ್ಲರಿಗೂ ಸಮಾನತೆ ಕೊಡುವ ಮತ್ತೆ ನಮ್ಮೆಲ್ಲರನ್ನೂ ಒಟ್ಟಾಗಿ ಸೇರಿಸುವ ಒಂದು ದೊಡ್ಡ ಶಕ್ತಿ. ನಿಜ. ಸೊ ಈ ದೇಶ ನಡೆಸುವ ದೊಡ್ಡ ರೂಲ್ ಬುಕ್ ಬಗ್ಗೆ ಇವತ್ತು ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಹೌದು, ಮಕ್ಕಳಿಗೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ. ಖಂಡಿತ. ಕೊನೆಯಲ್ಲಿ ಯೋಚನೆ ಮಾಡೋಕೆ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಇಂದಿನ ಕಾಲದ ಮಕ್ಕಳಿಗೆ ಈ ರೂಲ್ ಬುಕ್ನಲ್ಲಿ ಒಂದು ಹೊಸ ರೂಲ್ ಸೇರಿಸೋ ಚಾನ್ಸ್ ಸಿಕ್ಕರೆ ಭವಿಷ್ಯದ ಭಾರತಕ್ಕಾಗಿ ಅವರು ಯಾವ ರೂಲ್ ಸೇರಿಸ್ಬೋದು? ವಾವ್,
ಇದು ತುಂಬಾ ಒಳ್ಳೆ ಪ್ರಶ್ನೆ. ಹೌದು, ಈ ಬಗ್ಗೆ ಆಲೋಚನೆ ಮಾಡ್ತಾ ಇರಿ.